ಕರ್ನಾಟಕದ ಮಹಾಜನತೆಗೆ ಉಮೇಶ್ ಮಲ್ಲಿಗೆ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇವತ್ತು ಬಹಳಷ್ಟು ಮುಜುಗರವನ್ನು ನನಗೆ ಉಂಟು ಮಾಡ್ತದೆ. ಯಾಕಪ್ಪ ಅಂದರೆ, ನಾನು ಯಾವ ಒಂದು ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತೇನೋ, ಯಾವ ಒಂದು ಇಲಾಖೆಯಲ್ಲಿ ಹೊರಗುತ್ತಿಗೆ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದ್ದೇನೆ, ಆ ಒಂದು ಇಲಾಖೆಯ ನನ್ನ ಮೇಲಧಿಕಾರಿಗಳ ವಿರುದ್ಧ ಮಾತಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಇವತ್ತು ನಾವು ಯಾವ ವ್ಯವಸ್ಥೆಯಲ್ಲಿದ್ದೀವಿ, ಎಂಥ ವ್ಯವಸ್ಥೆಯಲ್ಲಿದ್ದೀವಿ, ಯಾವ ಕಾನೂನು ಸುವ್ಯವಸ್ಥೆಯಲ್ಲಿದ್ದೀವಪ್ಪ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾದ. ಇವತ್ತು ನಾನು ಯಾಕೆ ಈ ಮಾತು ಹೇಳ್ತದೇನಪ್ಪ ಅಂದರೆ, ತಾವು ನೋಡ್ಬೋದು, ನನ್ನ ಮೇಲೆ ಒಬ್ಬರು ಫೋಟೋ ತಮ್ಮ ಕಾಣ್ತಾ ಇದೆ. ಅವರು ಬೇರೆ ಯಾರೂ ಅಲ್ಲ, ಅವರ ಕೈ ತೆಗಡೆನೂ ಕೂಡ ನಾನು ಹೊರಗುತ್ತಿಗೆ ಸಿಬ್ಬಂದಿ IC ಸಂಯೋಜಕನಾಗಿ ಕೆಲಸ ಮಾಡಿರುವಂಥ ಒಬ್ಬ ಸಿಬ್ಬಂದಿ. ಆದರೂ ಕೂಡ ಅವರ ವಿರುದ್ಧ ಇವತ್ತು ನಾನು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಾ ಇದ್ದೇನೆ. ಯಾಕಪ್ಪ ಅಂದರೆ, ಉದ್ದೇಶಪೂರ್ವಕವಾಗಿ ಯಾವುದೇ ತಪ್ಪು ಮಾಡಲಾರದೆ, ಯಾವುದೇ ಭ್ರಷ್ಟಾಚಾರ ಮಾಡಲಾರದೆ, ಕಾನೂನು ಬಾಹಿರವಾಗಿ ಮಾಡಲಾರದೆ, ಏನೂ ಮಾಡಲಾರದೆ ಇದ್ದರೂ ಕೂಡ ಕೇವಲ ತಾಲೂಕಿನಲ್ಲಿ ಶ್ರೀ ಶಿವ ಸಾಯಿ ಸಪ್ಲೈಯರ್ ಎಂಬ ಒಬ್ಬ GST ಮಾರಾಟಗಾರರ ತಾಲೂಕಿನ ಜನರಿಗೆ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಅವರ ಗಮನಕ್ಕೆ ಪತ್ರದ ಮೂಲಕ ತಂದ ಕ್ಷಣವೇ ನನ್ನನ್ನು ಹೊರಗುತ್ತಿಗೆ ಸಿಬ್ಬಂದಿಯಿಂದ ಹುದ್ದೆಯಿಂದ ವಜಾಗೊಳಿಸಿರುವ ಮಹಾನ್ ದೊಡ್ಡ ಅಧಿಕಾರಿ ಯಾರಪ್ಪ ಅಂದರೆ ಇವತ್ತು ನನ್ನ ಮೇಲೆ ಕಾಣಿರುವಂಥ ದೀಪಿಕಾ ನಾಯಕರವರು. ಸೊ ಒಂದು ವರ್ಷ, ಈ ತಿಂಗಳ ಮುಗಿದ್ರೆ ಒಂದು ವರ್ಷ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಒಂದು ವರ್ಷದಿಂದ ನಾನು ಯಾವೆಲ್ಲ ಪ್ರಯತ್ನ ಮಾಡಿದ್ದೇನೆ, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿದ್ದೇನೆ, ಎಷ್ಟೆಲ್ಲ ಬೇಡಿಕೊಂಡಿದ್ದೇನೆ, ಇದರ ಸಲುವಾಗಿ ಮರು ನೇಮಕಾತಿ ಮಾಡಿಕೊಳ್ಳುವ ಸಲುವಾಗಿ ಯಾರಿಗೆ ಹಣವನ್ನು ಸಹ ನಾನು ಕೊಟ್ಟಿದ್ದೇನೆ. ಸೊ ಈ ರೀತಿಯಾಗಿ ಹಲವಾರು ವಿಷಯಗಳನ್ನು ಸಾಕ್ಷಿ ಆಧಾರ ಸಮೇತವಾಗಿ ಹಂತವಾಗಿ ನನಗಾಗಿರುವ ಅನ್ಯಾಯವನ್ನು ಬೇರೆ ಯಾವುದೇ ಇಲಾಖೆಯಲ್ಲಿ ಮಾಡುತ್ತಿರುವ ಒಬ್ಬ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಆಗಬಾರ್ದು ಎಂಬ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ವಿಡಿಯೋವನ್ನು ಇಡೀ ನಮ್ಮ ರಾಜ್ಯದ ಜನತೆಗೆ ನೋಡಲು ನಾನು ಏನಪ್ಪ ಅಂದ್ರೆ ಬಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ಏನಪ್ಪ ಅಂದರೆ, ಎಲ್ಲಕ್ಕಿಂತ ದೊಡ್ಡ ಆಚಾರ ಸಂಗತಿ ಏನಪ್ಪ ಅಂದರೆ, ಕೇವಲ ಒಂದೇ ಒಂದು ಪತ್ರವನ್ನು ನಂಬಿ ಯಾವುದೇ ಪರಿಶೀಲನೆ ಮಾಡದೆ, ಯಾವುದೇ ನೋಟಿಸನ್ನು ಸಹ ನನಗೆ ನೀಡದೆ, ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳದೆ, ಯಾವುದೂ ಪಾಲನೆ ಮಾಡದೆ ಮಾನ್ಯ ಇಒ ದೀಪಿಕಾ ನಾಯಕರ್ ಹೇಳಿರುವ ಅಥವಾ ಒಂದು ಜಿಲ್ಲಾ ಪಂಚಾಯತಿಗೆ ಸಲ್ಲಿಸಿರುವ ಒಂದೇ ಒಂದು ಪತ್ರ, ಅದು ಯಾವುದೇ ಸಾಕ್ಷಿ ಆಧಾರರಹಿತವಾಗಿ ಕೇವಲ ಬರವಣಿಗೆ ಮೂಲಕ ಸಲ್ಲಿಸಿರುವ ಪತ್ರಕ್ಕೆ ಮಾನ್ಯತೆ ನೀಡಿ ಇವತ್ತು ನಮ್ಮ ಕುಟುಂಬವನ್ನು ಬೀದಿ ಪಾಲ ಮಾಡುವುದಕ್ಕೆ ಯಶಸ್ವಿಯಾಗಿರುವಂತಹ ಮಾನ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಪೊದಲೆ ಈ ಬಗ್ಗೆ ಸವಿಸ್ತಾರವಾಗಿ ಪ್ರತಿದಿನವೂ ಕೂಡ ನಾನು ಸಲ್ಲಿಸಿರುವ ಎಲ್ಲ ದೂರುಗಳು, ಅರ್ಜಿಗಳು, CP ಗ್ರಾಮ ಆಗಿರ್ಬೋದು, PMO ಪೋರ್ಟಲ್ ಆಗಿರ್ಬೋದು, ಮಾಹಿತಿ ಹಕ್ಕು ಆಗಿರ್ಬೋದು, ಖುದ್ದಾಗಿ ಹಲವಾರು ದೂರುಗಳು, ಅರ್ಜಿಗಳು, ಮನವಿಗಳು ಏನೆಲ್ಲ ಪ್ರಯತ್ನ ಮಾಡಿದ್ದೇನೆ, ಎಲ್ಲ ಪ್ರಯತ್ನದ ಪ್ರತಿಗಳನ್ನು ಮತ್ತು ಅವರು ಜಿಲ್ಲಾ ಪಂಚಾಯತ್ನ COಸರು ಕೂಡ ಸಹ ನೀಡಿರುವ ಉಡಾಪೆ ಉತ್ತರಗಳನ್ನು ಸಹ ನಾನು ಈ ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮೆದುರಿಗೆ ತರ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.